ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ನಮ್ಮ ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇಶಕ್ಕೆ ಬೇರೆ ಬೇರೆ ರಕ್ಷಣಾ ವ್ಯವಸ್ಥೆಯ ಮೂಲಕ ಸೇವೆ ಸಲ್ಲಿಸಿದಂಥ ವೀರಯೋಧರನ್ನು ಭೇಟಿಯಾಗ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮೊಂದಿಗೆ 22 ವರ್ಷಗಳ ಕಾಲ ದೇಶಕ್ಕೆ ಸೈನ್ಯದ ಮೂಲಕ ಸೇವೆ ಸಲ್ಲಿಸಿದಂತಹ ಸುಬೇದಾರ್ ನಾಗರಾಜು ಕೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸೋಣ. ಜೈ ಹಿಂದ್ ನಾಗರಾಜು ಅವರೇ. ಜೈ ಹಿಂದ್ ಮೇಡಮ್. ತುಂಬ ಸಂತೋಷ ಆಗುತ್ತೆ. ನೀವು ನಿಮ್ಮ ಹೃದಯದ ಮೇಲ್ಭಾಗದಲ್ಲಿ ಒಂದು ಸಾಲಾಗಿ ಇರುವಂತಹ ಮೆಡಲ್ಗಳನ್ನು ಹಾಕ್ಕೊಂಡಿದ್ದೀರಾ. ಅದನ್ನು ನೋಡಿದಾಗ ಯಾರಿಗೇ ಆದರೂ ತಲೆ ಬಾಗಬೇಕು ಅಂತ ಅನ್ಸುತ್ತೆ. ಮತ್ತೆ ಈ ಮೆಡಲ್ಗಳೆಲ್ಲ ನಿಮ್ಮ ಶೌರ್ಯದ ಸಂಕೇತವಾಗಿ ನಮಗೆ ಕಾಣಿಸುತ್ತೆ. ನೀವು ಯಾವ ರೆಜಿಮೆಂಟ್ ಮೂಲಕ ನಿಮ್ಮ ಸೇವೆಯನ್ನು ಆರಂಭ ಮಾಡಿದ್ರಿ ಹೇಳಿ. ಮೇಡಮ್, ನಾನು ಭಾರತದ ತುಂಬ ಹಳೆಯ ರೆಜಿಮೆಂಟ್ ಆದ ಮದ್ರಾಸ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ದೀನಿ ಮೇಡಮ್. ನಾನು 1976ನೇ ಇಸ್ವಿಯಲ್ಲಿ ಮದ್ರಾಸ್ ರೆಜಿಮೆಂಟ್ಗೆ ಎನ್ರೋಲ್ಮೆಂಟ್ ಆದೆ. ಅದಾದ ನಂತರ ನನಗೆ 1 ವರ್ಷ ಕಠಿಣ ಶ್ರಮದ ಟ್ರೈನಿಂಗ್ ಆದ ನಂತರ ನನಗೆ 6 ಮದ್ರಾಸ್ ರೆಜಿಮೆಂಟ್ ನಮ್ಮ ಬೆಟಾಲಿಯನ್ಗೆ ಪೋಸ್ಟ್ ಮಾಡ್ತಾರೆ ಮೇಡಮ್. ನಮ್ಮ ಬೆಟಾಲಿಯನ್ ಆಗ ನಾಗಾಲ್ಯಾಂಡ್ ಮಣಿಪುರಲ್ಲಿತ್ತು. ಸೊ ಅಲ್ಲಿ ಆ್ಯಸ್ ಎ ಸಿಪಾಯಿಯಾಗಿ ನಾನು ಹೋದೆ. ನಾಗಾಲ್ಯಾಂಡ್ ಮಣಿಪುರಲ್ಲಿ ಹೋದಾಗ ಅಲ್ಲಿ ಜಾಸ್ತಿ ನಾಗಾ ಕುಕ್ಕಿ ಜಗಳ ಜಾಸ್ತಿ. ಯಾವ ವರ್ಷ ಅದು? 1977. ಸೊ ಅಲ್ಲಿಂದ ನಾವು 1 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಮತ್ತೆ ನೇಫಾಗ್ ಬಂದು 1 ವರ್ಷ 78ಅಲ್ಲಿ. ಅದೊಂದು ವರ್ಷ ಸರ್ವಿಸ್ ಆದ ನಂತರ ಸಿಪಾಯಿ ರ್ಯಾಂಕು, ಸಿಪಾಯಿಯಲ್ಲೇ ಇದ್ದೆ. ನನಗೆ ನಾಗಾಲ್ಯಾಂಡ್ ಮಣಿಪುರಲ್ಲಿ ನನ್ನ ಸ್ಮಾರ್ಟ್ನೆಸ್ಸು, ನಾನು ನಡ್ಕೊಳ್ಳೋ ರೀತಿ ಇದೆಲ್ಲ ನೋಡಿ ನನಗೆ ಗೈಡ್ ಅಂತ ಡಿಟೇಲ್ ಮಾಡ್ತಾಯಿದ್ರು. ಯಾವುದೇ ಆಪರೇಷನ್ ಆದರೂ ನಾವು ಮುಂದೆ ಹೋಗಬೇಕಾಗುತ್ತೆ. ಮುಂದೆ ಹೋಗ್ಬೇಕಾದ್ರೆ ನಾವು ತುಂಬ ಮುನ್ನೆಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ಯಾಕಂದರೆ ನನ್ನ ಟ್ರೂಪ್ಸು, ಕಂಪ್ಲೀಟ್ ಟ್ರೂಪ್ಸು ನನ್ನ ಫಾಲೋ ಮಾಡುತ್ತೆ. ಮುಂದೆ ಏನಾಗ್ತೈತೆ ಅಂತ ನಾನು ಕಮಾಂಡ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಆ ಇನ್ಫಾರ್ಮೇಷನ್ ಮೇಲೆ ಕಮಾಂಡ್ರ್ ಆಪರೇಷನ್ ಪ್ಲಾನ್ ಮಾಡ್ಕೋತಾರೆ ಮೇಡಮ್. ಸೊ ಹಾಗಾಗಿ ಎಲ್ಲ ಆಪರೇಷನಲ್ಲೂ ನನ್ನ ಗೈಡ್ ಮಾಡ್ತಾಯಿದ್ರು. ನಾನು 6 ಮದ್ರಾಸ್ ರೆಜಿಮೆಂಟಲ್ಲಿ ಆಲ್ಫಾ ಕಂಪ್ನಿ 3 ಪ್ಲಟೂನ್ ಜವಾನ್ ಆಗಿದ್ದೆ. ಯಾವುದೇ ಆಪರೇಷನ್ ಆದರೂ ನಮಗೆ ಆಲ್ಫಾ ಕಂಪ್ನಿ ಮತ್ತು ಡೆಲ್ಟಾ ಕಂಪ್ನಿ ಯಾವಾಗಲೂ ಫಾರ್ವರ್ಡ್ ಹೋಗ್ತಾ ಇದ್ವಿ. ಅಲ್ಲಿ ನನಗೆ ಗೈಡ್ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಅದೇ ಥರ ಟ್ರೈನಿಂಗ್ಗಳಲ್ಲಿ ಯಾವುದೇ ಟ್ರೈನಿಂಗ್ ಆದರೂ ತುಂಬ ಉತ್ಸುಕತೆಯಿಂದ ಮಾಡ್ತಾ ಇದ್ವಿ. ನೇಫಾನಲ್ಲಿ ಮೊದಲೇ ಅಲ್ಲಿ ಹೋಗ್ಬಿಟ್ರಿ. ಆಗಾಗಲೇ ಅಲ್ಲಿ ಅರುಣಾಚಲ್ ಪ್ರದೇಶ್ ಕಡೆಯಿಂದ, ಅಸ್ಸಾಂ ಕಡೆಯಿಂದ ಚೈನಾದ ಇನ್ಫಿಲ್ಟ್ರೇಷನ್, ಚೈನಾ ಕಡೆಯಿಂದ ಭಾರತಕ್ಕೆ ಒಳನುಸುಳುವಿಕೆ ನಡೀತಾ ಇತ್ತು. ಸುಮಾರು ನೀವೇ ಹೇಳಿದ್ರಿ 77, 78, 79ರವರೆಗೂ ಅದು ಹಾಗೇನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನೀವು ಹೋದ್ರಿ. ಮೊದಲೇ ತರಬೇತಿ ನಡೀತಾ ಇದ್ದಾಗ ನಿಮ್ಗೆ ಎಲ್ಲಿಗೆ ಹೋಗೋದು ಅನ್ನೋದು ಗೊತ್ತಿರೋದಿಲ್ಲ. ಮುಖ್ಯವಾಗಿ ಎಲ್ಲ ಸೈನ್ಯ ವಿಭಾಗದಲ್ಲೂ ಹಾಗೆ ಒಂದು ಕಡೆ ಪೋಸ್ಟಿಂಗ್ ಆಗುತ್ತೆ, ಒಂದು ಕುತೂಹಲ ಇರುತ್ತೆ. ಅದರಲ್ಲೂ ನೀವು ಅಲ್ಫಾ ಹೇಳಿದ್ರಿ. ಈಗ ಮದ್ರಾಸ್ ರೆಜಿಮೆಂಟ್ 6 ಬೆಟಾಲಿಯನ್ ಬಹಳ ಪ್ರಸಿದ್ಧವಾದದ್ದು. ಇವತ್ತಿಗೂ ಕೂಡ ಶೌರ್ಯದಲ್ಲಿ ದೊಡ್ಡ ಹೆಸರು ಮದ್ರಾಸ್ ರೆಜಿಮೆಂಟ್. ಮದ್ರಾಸ್ ರೆಜಿಮೆಂಟಿಗೆ ಹೋಗೋ ಮೊದಲೇ ನಿಮ್ಮ ತರಬೇತಿ ಇತ್ತಲ್ಲ, ಅದು ಹೇಗಿತ್ತು? ಆಮೇಲೆ ಸೈನ್ಯಕ್ಕೆ ನೀವು ಸೇರ್ಬೇಕು ಅಂತ ಅಂದ್ಕೊಂಡಿದ್ದು ಯಾವಾಗ? ಆ ಎಲ್ಲ ಮೇಡಮ್, ನಾನು 10ನೇ ವರ್ಷದಲ್ಲೇ ನನಗೆ ಸೈನ್ಯ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ನಮ್ಮ ತಂದೆ ತಾಯಿ ಇಬ್ರು ಮೈಸೂರು ಮಹಾರಾಜರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಮೇಡಮ್. ಸೊ ಮೈಸೂರು ಮಹಾರಾಜರು ಬೆಂಗಳೂರು ಬಂದಿದ ತಕ್ಷಣ ಅಲ್ಲಿ ಗಂಡು ಬೇರುಂಡ ಬಾವುಟ ಹಾರೋದು ಮೇಡಮ್. ಆ ಬಾವುಟ ನೋಡ್ಬಿಟ್ಟು ನಮಗೆ ತುಂಬಾ ಖುಷಿ ಆಗೋದು. ಯಾಕಂದ್ರೆ ಅಲ್ಲಿಂದ ನಮಗೆ ಊಟ ಎಲ್ಲ ಬರುತ್ತೆ ಮನೆಗೆ. ನಾವು ತುಂಬಾ ಬಡಿಸ್ತೇವೆ. ಹೌದು, ಮಹಾರಾಜರ ಊಟ ತುಂಬಾ ರುಚಿಯಾಗಿರುತ್ತೆ. ನಮ್ಮ ತಂದೆ ತಾಯಿ ಅಲ್ಲಿ ಕೆಲಸ ಮಾಡೋದ್ರಿಂದ ನಾನು ಅಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೆ ಮೇಡಮ್. ನಾನು 1966
ಮಿಲ್ಟ್ರಿಗೆ ಸೇರಬೇಕು ಅಂತ. ಅಲ್ಲಿ ಯೂನಿಫಾರ್ಮ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ನಾನು ಸೇರ್ಬೇಕು ಮಿಲ್ಟ್ರಿಗೆ, ನಾನು ಏನು ಮಾಡಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನು ತುಂಬ ಸಣ್ಣ ಹುಡುಗಪ್ಪ, ಇನ್ನೂ 9 ವರ್ಷ ಇದ್ದಂಗೆ ಇದೆ, ನೀನು ದೊಡ್ಡವನಾದ್ಮೇಲೆ ಸೇರ್ಕೋ ಹಂಗೆ ಅಂತ. ಸೊ ಅಲ್ಲಿಂದ ನನಗೇನೋ ಒಂಥರ ಉತ್ಸಾಹ ಮೇಡಮ್, ನಾನು ಮಿಲ್ಟ್ರಿಗೆ ಹೋಗಬೇಕು. ಸೊ ಹಾಗಾಗಿ ನನಗೆ ಮೊದಲಿಂದನೇ ಹೆಂಗಾದ್ರೂ ಆಗಲೇ ಆರ್ಮಿಗೆ ಹೋಗಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಅಂದ್ರೆ ಮೂಲತಃ ನೀವು ಬೆಂಗಳೂರಿನವರೇ? ಹೌದು ಮೇಡಮ್, ಮೂಲತಃ ಬೆಂಗಳೂರಿನವೇ. ನಾನು ಇಲ್ಲೇ ಮೇಡಮ್ ಹೊಸನ್ ನಗರ ಈಗ ಅಂತಾರೆ, ಅದಕ್ಕೆ ಉಪ್ಪರಳ್ಳಿ ಅಂತ ಮೊದಲು ಹೇಳ್ತಾ ಇದ್ರು. ಹಾಗಾದ್ರೆ ಕಂಟೋನ್ಮೆಂಟ್ ಬಹಳ ಹತ್ರ? ಹೌದು, ನಮ್ಗೆ ತುಂಬಾ ಹತ್ರ ಮೇಡಮ್. ಕಂಟೋನ್ಮೆಂಟ್ ಕೂಡ ಯುದ್ಧದ ಭಾಗವಾಗಿ ನಿಜ ಮೇಡಮ್, ಅವಾಗ ಇತ್ತು ಮೇಡಮ್. ಅದಾದ ನಂತರ ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ, ಅದು ಮುಂಡಡಿ ಪಾಳ್ಯದಲ್ಲಿ ನಾವು ವಾಕಬಲ್ ಡಿಸ್ಟೆನ್ಸ್ ಓಡ್ ಬರ್ತಾ ಇದ್ವಿ. ಅಲ್ಲೂ ಸಹ ಹೋಗ್ತಾ ಇದ್ದೆ ನಾನು. ಆಗೆಲ್ಲ ದೊಡ್ಡ ದೊಡ್ಡ ಕುದುರೆಗಳೆಲ್ಲ ಕಟ್ತಾ ಇರೋರು, ಕುದುರೆಗಳನ್ನ ನೋಡ್ತಾ ಇದ್ವಿ. ಲ್ಯಾನ್ಸರ್ಸ್ ಇರೋರು ಅವಾಗ, ಮೈಸೂರು ಲ್ಯಾನ್ಸರ್ ಅಂತ ಹೆಸರಿತ್ತು ಮೇಡಮ್. ಆಗ ಮೈಸೂರು ಮಹಾರಾಜರದು. ಸೊ ಮೈಸೂರು ಮಹಾರಾಜರದು ದೊಡ್ಡ ಹಿಸ್ಟ್ರಿನೇ ಇದೆ ಮೇಡಮ್. ಮೈಸೂರು ಲ್ಯಾನ್ಸರ್ಸು ಅದು ನಮ್ಮ ಭೋಪಾಲ್ ಮಹಾರಾಜ ಆಗಲಿ, ಜೈಪುರ್ ಮಹಾರಾಜ ಆಗಲಿ, ರಾಜಸ್ಥಾನ್ ಆಗಲಿ, ನಮ್ಮ ಮೈಸೂರು ಮಹಾರಾಜರು ಇವರೆಲ್ಲ ಸೇರಿ ಒಂದು ಟ್ರೂಪ್ಸ್ ಕಳಿಸ್ಕೊಡ್ತಾರೆ ಐಫಾ ಸಿಟಿಗೆ. ಯಾಕಂದರೆ ಜರ್ಮನ್ಸು ಐಫಾ ಸಿಟಿನ ಹಿಡ್ಕೊಂಡ್ಬಿಟ್ಟಿದ್ರು. ಸೊ ಆಗ ನಮ್ಮ ಆರ್ಮಿ ಮೈಸೂರು ಲ್ಯಾನ್ಸರ್ಸ್ ಕಡೆಯಿಂದ ಹೋಗಿ ಗೆದ್ದು, ಈಗಲೂ ನಾವು ಸೆಪ್ಟೆಂಬರ್ 23ನೇ ತಾರೀಕು ಐಫಾ ಡೇ ಅಂತ ಮಾಡ್ತೀವಿ ಮೇಡಮ್. ಅದು ಮೈಸೂರು ಲ್ಯಾನ್ಸರ್ಸ್ ಅಲ್ಲೇ ಒಂದು ವಾರ್ ಮೆಮೋರಿಯಲ್ ಇದೆ. ಆ ವಾರ್ ಮೆಮೋರಿಯಲ್ ಹತ್ರನೇ ಪ್ರೋಗ್ರಾಮ್ ನಡೆಯುತ್ತೆ, ಪ್ರತಿ ವರ್ಷ ಇದು ಮಾಡ್ತಾರೆ ಮೇಡಮ್. ನೋಡಿದ್ರಿ ನೀವು? ಹೌದು ಮೇಡಮ್. ಅವಾಗ ನಾವು ವಾರ್ ಮೆಮೋರಿಯಲ್ ಆಟ ಆಡ್ತಾ ಇದ್ವಿ ಮೇಡಮ್. ನಮ್ಗೆ ಗೊತ್ತಿರಲಿಲ್ಲ ಇದು ರಾಜ್ಪೂತ್ ಮರಾಠಿ ಅವ್ರ ಸಮಾಜ ಇದೆ. ಅದರಲ್ಲಿ ಉದಯ್ ಅಂತ ನನ್ನ ಫ್ರೆಂಡು, ಅವನು ಸಹ ಅದರಲ್ಲಿ ಇನ್ವಾಲ್ವ್. ಯಾಕಂದ್ರೆ ಅವ್ರ ಅಜ್ಜರು ಸೆಕೆಂಡ್ ವರ್ಲ್ಡ್ ವಾರ್ ಅಟೆಂಡ್ ಮಾಡಿದ್ರು. ಅವ್ರ ಅಜ್ಜಾಜಿ ಇಬ್ಬರೇ ಇರ್ತಾ ಇದ್ರು. ಅವ್ರಿಗೆಲ್ಲ ನಾನು ತುಂಬ ಸಹಾಯ ಮಾಡ್ತಾ ಇದ್ದೆ. ಸಹಾಯದಿಂದ ಸ್ವಲ್ಪ ಏನಂದ್ರೆ ಅವ್ರಿಗೇನಾದ್ರು ಹಾಲು ತರಬೇಕು, ತರಕಾರಿ ತರಬೇಕು. ಪಾಪ ವಯಸ್ಸಾಗಿತ್ತು ಆಗ್ಲೇ. ಪ್ರತಿಯೊಂದು ಕೆಲಸ ನಾನು ಮಾಡ್ಕೊಡ್ತಾ ಮಾಡ್ತಾ ಇದ್ದೆ ಮೇಡಮ್. ನಾವು ಅಲ್ಲಿಂದ ಮುನ್ನಡಿ ಪಳಕ್ ಹೋದೆ ಮೇಡಮ್, ಮಿಡಲ್ ಸ್ಕೂಲ್ಗೆ. ಹೊಸನಗರದಿಂದ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ನ್ಯೂ ಸರ್ಲೈನ್ ಸ್ಕೂಲಲ್ಲೇ ಓದಿದೆ ನಾನು 5, 6. ಮತ್ತೆ ನಾನು ಉಪ್ಪರಳ್ಳಿ ಮತ್ತೆ ಹೊಸನಗರಕ್ಕೆ ಬಂದೆ ಅಲ್ಲಿ. ಸೊ ಹೀಗಾಗಿ ನಮಗೆ ಅಲ್ಲಿ ಮುಂಡೇಡಿಪಾಳ್ಯದಲ್ಲಿ ಸ್ವಲ್ಪ ಜಾಸ್ತಿ ಮರಾಠಿಗಳು, ಅವರು ಮಿಲಿಟರಿಲಿದ್ದವರು. ಸೊ ಅವ್ರದ್ದೆಲ್ಲ ನನಗೆ ತುಂಬಾ. ಹೌದು ಮೇಡಮ್. ಇವರು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿದ್ರು. ಸುಮಾರು ಜನ ಮೈಸೂರು ಲ್ಯಾನ್ಸರ್ಸ್ ಅಲ್ಲಿದ್ರು. ತುಂಬಾ ಹಿರಿಯರು. ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಸಂತೋಷ ಆಗೋದು. ಅವರು ಇದೇ ತರ ಮೆಡಲೆಲ್ಲ ಹಾಕೊಳ್ಳೋರು, ನಮ್ಗೆ ಹೆಂಗ್ ಸಿಗುತ್ತೆ ಹಾಕೋಬೇಕು ಅನ್ನೋದು ತುಂಬಾ ಖುಷಿ ಇತ್ತು. ಹೀಗಾಗಿ ಮೈಸೂರು ಮಹಾರಾಜರದ್ದು ಕೊಡುಗೆ ತುಂಬಾ ಜಾಸ್ತಿ ಇದೆ ಮೇಡಮ್. ಈಗ ಮೊನ್ನೆ ಒಂದು ವಿಷಯ ಕೇಳಿದೆ ನಾನು. ಇಲ್ಲಿಂದ ಐಪಾಗ್ ಹೋಗ್ಬೇಕಾದ್ರೆ ಒಂದು ಪೂಜೆ ಮಾಡ್ತಾರಂತೆ. ಅವಾಗ ದಸರಾ ವೈಭವ ಪೂಜೆ ಮಾಡಿ ನಾವು ಅಲ್ಲಿಂದ ಗೆದ್ದು ಬಂದ್ರೆ ಇಲ್ಲಿ ಪ್ರತಿ ವರ್ಷ ನಾವು ದಸರಾ ಮಾಡ್ತೀವಿ ಅಂತೇಳಿ ಹೇಳಿದ್ರಂತೆ ಮೇಡಮ್. ಅದು ಈ ನಡುವೆ ಕೇಳ್ಕೊಂಡಿದ್ದು ನಾನು. ಅದು ಒಂದು ಚರಿತ್ರೆ ಇದೆ ನಮ್ಮ ಮೈಸೂರು ಲ್ಯಾನ್ಸರ್ಸ್ಗೆ, ಮುಂಡಡಿಪಾಳ್ಯಕ್ಕೆ. ಹಾಗಾಗಿ ದಸರಾ ಈಗಲೂ ಮೈಸೂರು ಬಿಟ್ಟರೆ ನಮ್ಮ ಮುಂಡಡಿಪಾಳ್ಯದಲ್ಲೇ ನಡೆಯುತ್ತೆ, ತುಂಬಾ ಚೆನ್ನಾಗಿ. ನಿಮ್ಮ ಬಾಲ್ಯದಿಂದ ಈ ಸೈನ್ಯಕ್ಕೆ ಸೇರೋದು ಹೇಗೆ ಒಂದು ಪರಂಪರೆ ನಡ್ಕೊಂಬಂದಿದೆ ಅಂತ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಕೊನೆಗೆ ಸೈನ್ಯಕ್ಕೆ ಸೇರಿಸಿದೆ ಇದೆಲ್ಲ ಅನುಭವಗಳು ಅಲ್ವಾ? ನೀವು ಮೈಸೂರು ಮಹಾರಾಜರ ವಿಷಯ ಹೇಳಿದ್ರಿ, ಅರಮನೆಯಲ್ಲಿ ನಿಮ್ಮ ತಂದೆ ತಾಯಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ರಿ. ಹೀಗೆ ಬಹಳಷ್ಟು ಕಾರಣಗಳಿಂದ ನೀವು ಸೈನ್ಯಕ್ಕೆ ಅನಿವಾರ್ಯವಾದ್ರಿ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ನೀವು ಸೈನ್ಯಕ್ಕೆ ಸೇರೋದು ನಿರ್ಧಾರ ಆಗ್ಬಿಟ್ಟಿತ್ತು. ಹೌದು ಮೇಡಮ್. ನಾನು ಮನೇಲಿದ್ರು ಸಹ ಶನಿವಾರ ಭಾನುವಾರ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ ಮೇಡಮ್. ಜೈಮಲ್ ಎಕ್ಸ್ಟೆನ್ಷನ್ ಅಲ್ಲಿ ಡಾಕ್ಟರ್ ಸುಂದರ್ ರಾವ್ ಅಂತ ಇದ್ರು ಮೇಡಮ್, ಕಣ್ಣಿನ ಡಾಕ್ಟ್ರು. ಆಗ ಅವ್ರು ತುಂಬಾ ಸರ್ಜನ್, ಅವರು ಸ್ಟೇಟ್ ಗೌರ್ಮೆಂಟ್ ಡಾಕ್ಟರ್ ಅವರು. ಅವ್ರ ಮನೆಗೆ ಕಾರ್ ತೊಳಿಗೆ ಹೋಗ್ತಾ ಇದ್ದೆ ನಾನು. ಡಾಕ್ಟರ್ ನಾಗಪ್ಪಾಳು ಅಂತ ಮಿನಿಸ್ಟ್ರು ಸಹ ಇದ್ರು, ಹೆಲ್ತ್ ಮಿನಿಸ್ಟರ್ ಆಗಿದ್ರು ಮೇಡಮ್. ಕಾರ್ ತೊಳಿಯಕ್ಕೆ ಹೋಗಿ ಕಾರ್ ತೊಳೆದು ಅಲ್ಲಿ ತಿಂಡಿ ಎಲ್ಲ ಮಾಡಿ ಅವರು 2 ಆಣಿ 3 ಆಣಿ ಕೊಡೋರು. ಅದನ್ನು ನಮ್ಮ ತಾಯಿ ಕೈಲಿ ಕೊಡ್ತಾ ಇದ್ದೆ ಮೇಡಮ್. ಆಗ್ಲಿಂದ ನನ್ಗೇನೋ ಒಂಥರ ಕೆಲಸ ಮಾಡಬೇಕು, ಸುಮ್ಮನೆ ಕೂರಬಾರ್ದು. ಒಂದ್ಸಲ ಮಿಲಿಟ್ರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಾಯ್ಸ್ಗೆ ಹೋಗ್ಬಿಟ್ಟಿದೆ ಮೇಡಮ್. ನಾನು ಡಾಕ್ಯುಮೆಂಟ್ ಇಲ್ಲದೆ ನನಗೆ ಸೇರಿಸ್ಕೊಳ್ಳಿಲ್ಲ. ನಮ್ಮ ತಾಯಿ ಗೊತ್ತಾಗ್ಬಿಡ್ತು, ನಮ್ಮ ತಾಯಿ ಬಿಟ್ಟಿಲ್ಲ. ಸೊ ಹಾಗಾಗಿ ನನಗೆ ಮೊದಲಿಂದನೇ ಏನೋ ಒಂಥರ ಖುಷಿ, ಸೇರಬೇಕು, ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಮನೋಭಾವ. ಹಂಗಾಗಿ ಮೇಲಕ್ಕೆ ಬಂದು ಅವಾಗ ನಾನು ಹೇಳಿದ್ರು, ಇಲ್ಲ ನೀನು ಅಂಡ್ರೇಜ್ ಅಪ್ಪ ಸಿಗಲ್ಲ, ನೀನು ಬಾಯ್ಸು ಇದಾಗಿದೆ, ನೀನು ಇದಾದ್ಮೇಲೆ 18 ವರ್ಷ ಆದ್ಮೇಲೆ ಬರಬೇಕು. ಬಾಯ್ಸ್ ಅಂದ್ರೆ ಯಾವ ವರ್ಷಕ್ಕೆ ಸೇರಿಸ್ಕೊತಾ ಇದ್ರು? 7ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು ಮೇಡಮ್. 14-15 ವರ್ಷ ಆದ್ರೆ ಸಾಕು. ಬಟ್ ನನ್ಗೆ ಸೆಲೆಕ್ಟ್ ಆಗ್ಬಿಟ್ಟಿತ್ತು. ಈಗಿಲ್ಲ ಮೇಡಮ್,
ಈಗ ಸೈನಿಕ್ ಸ್ಕೂಲ್ ಇದೆ, ಈಗ ಆ ಥರ ಯಾವುದು ಸೇರಿಸ್ಕೊಳ್ಳಲ್ಲ ಮೇಡಮ್ ಈಗ. ಸೊ ಹಂಗಾಗಿ ನನಗೆ ಮೊದಲಿಂದನೂ ತುಂಬ ಆಸೆ, ಸೇವೆ ಮಾಡಬೇಕು, ಏನಾದರೂ ಮಾಡಬೇಕು. ನಮ್ಮ ಗಣೇಶ ಹಬ್ಬದಲ್ಲಿ ಅವೆಲ್ಲ ತುಂಬ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ವಿ. 18 ವರ್ಷ ಆಯ್ತು. ಆವಾಗ ಮತ್ತೆ ನಾನು ಹೋದೆ, ಪ್ರಯತ್ನ ಮಾಡಿದ್ವಿ. ಅದೇ ಮೇಯ ಹಾಲ್ಗೆ ಹೋದ್ರ? ಹೌದು ಮೇಡಮ್, ಮೇಲ್ಗೆ ಹೋದೆ. ಅಲ್ಲಿ ತುಂಬ ಚೆನ್ನಾಗಿ ಮೆಡಿಕಲ್ ಎಲ್ಲ ಆಯಿತು. ಅವಾಗೇನು ರನ್ನಿಂಗ್ ಏನೂ ಇರಲಿಲ್ಲ ಮ್ಯಾಮ್, ರಿಟರ್ನ್ ಟೆಸ್ಟ್ ಆ ಥರ ಏನೂ ಇರಲಿಲ್ಲ. ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಫಿಟ್ನೆಸ್ ಇದ್ದರೆ ಹಂಗೆ ಇದು ಮಾಡ್ಬೋದು. ನನಗೆ ಎನ್ರೋಲ್ಮೆಂಟ್ ಮಾಡಿಬಿಟ್ರು. ಮಾಡಾದ್ಮೇಲೆ ನಾನು ಮನೆಗೆ ಹೇಳಲಿಲ್ಲ ಮೇಡಮ್. ಅಮ್ಮ ಬಿಡಲ್ಲ, ತಂದೆನೂ ಬಿಡಲ್ಲ, ನಮ್ಮ ಅಣ್ಣನೂ ಸಹ ಬಿಡಲ್ಲ. ಅವನು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದ ಮೇಡಮ್, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಅವನ ಜೊತೆ. ಗ್ರೌಂಡಿಂಗ್ ಆಗಿದ್ದು, ಕೇಬಲ್ ಆಗಿದ್ದು, ಯಾರನ್ನೂ ಕೆಲಸದವನು ಇಟ್ಕೋತಾ ಇರಲಿಲ್ಲ, ನಾನೇ ಮಾಡ್ತಾ ಇದ್ದೆ. ನನಗೇನು ಹುಚ್ಚು, ನನಗೆ ಆಟ ಆಡೋಕ್ಕೆ ಬಿಡಬೇಕು. ನಮ್ಮಣ್ಣನಿಗೆ ಅದು ಬಿಡಲ್ಲ ಅವನು. ಸೊ ಹೀಗಾಗಿ ನಾನು ಕಬಡ್ಡಿಲೂ ಜೂನಿಯರ್ ನ್ಯಾಷನಲ್ಸ್ ಆಡಿದ್ದೀನಿ. ಇದೆಲ್ಲ ನನಗೆ ತುಂಬ ಸಹಾಯ ಆಗಿದ್ದು ಮಿಲಿಟ್ರಿಲಿ ಟ್ರೈನಿಂಗ್ ಮಾಡೋಕ್ಕೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದು, ಓಡೋದು, ರನ್ನಿಂಗ್ ಮಾಡೋದು. ಸೆಲೆಕ್ಷನ್ ಆಯ್ತಲ್ಲ? ಸೆಲೆಕ್ಷನ್ ಆಯ್ತು. ಎಲ್ಲಿಗೆ ನಿಮ್ಮ ಟ್ರೈನಿಂಗ್ ಎಲ್ಲಿ ಕಳಿಸಿದ್ರು? ಫಸ್ಟು ಮೇಡಮ್ ನನಗೆ MEG ಸೆಂಟರ್ಗೆ ಹೋಗು ಅಂದ್ರು ಮೇಡಮ್. MEG ಸೆಂಟರ್ ಕೂಡ ಬಹಳ ಹಳೇದು, ಬಹಳ. ಆಮೇಲೆ ನಾನು MEG ಸೆಂಟರ್ ಅಂದರೆ ಬೆಂಗಳೂರಲ್ಲೇ ಇದೆ. ನಮ್ಮ ತಂದೆ ತಾಯಿಯನ್ನ ಬಂದು ನಾನು ಕರೆದ್ಬಿಟ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಇಲ್ಲ ಸರ್, ನಾನು ಬೆಂಗಳೂರು ಬೇಡ ಸರ್, ಬೇರೆ ಎಲ್ಲಾದರೂ ಕಳಿಸಿ. ವೆಲ್ಲಿಂಗ್ಟನ್ ಹೋಗ್ತೀಯಾ ಅಂದರು. ಇದೇನಪ್ಪ ಹೊಸ ಕೇಳ್ತಾ ಇದ್ದೀನಿ. ಹೋಗ್ತೀನಿ ಸರ್. ಎಲ್ಲಿದೆ ಅಂತ ಗೊತ್ತಿಲ್ಲ, ವೆಲ್ಲಿಂಗ್ಟನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಮೇಡಮ್. ಅವಾಗ ಓಕೆ, ನನ್ನ ಜೊತೆ 14 ಜನ ಸೆಲೆಕ್ಟ್ ಆದರು ಮೇಡಮ್. 14 ಜನ ಸೆಲೆಕ್ಟ್ ಆದರೆ 14 ಜನದಲ್ಲಿ ಯಾರೂ ಬರಲಿಲ್ಲ ಮೇಡಮ್, ನಾನು ಒಬ್ಬನೇ. ನಾನೇನು ಮಾಡಿದೆ, ಬಂದು ರಿಕ್ರೂಟ್ಮೆಂಟ್ ಆದಮೇಲೆ ಅಲ್ಲೇ ಇದ್ಬಿಟ್ಟೆ. ಆಮೇಲೆ ನನಗೆ 12 ಪೈಸೆ ಕೊಟ್ಟರು ಮೇಡಮ್ ಖರ್ಚಿಗೆ. ನಾನು ಊಟ ಗೀಟ ಏನೂ ಮಾಡಿಲ್ಲ, ಹೊಟ್ಟೆ ಹಸಿತಾ ಇತ್ತು. ಖರ್ಚಿಗೆ ಕೊಟ್ಟವ್ರು ಯಾರು? ರಿಕ್ರೂಟಿಂಗ್ ಆಫೀಸಲ್ಲೇ ಕೊಡ್ತಾರೆ ಮೇಡಮ್, ವಾರೆಂಟು ಹೋಗ್ಲಿಕ್ಕೆ ಖರ್ಚು ಅಂತ ಕೊಡ್ತಾರೆ. ಸೊ ನಾನೇ ಅಲ್ಲಿಗೆ ಹೋಗ್ಲಿಕ್ಕೆ ಖರ್ಚು ಅಷ್ಟು ಕೊಟ್ಟರು ಮೇಡಮ್. ಸೊ ನಾನೇನು ಮಾಡಿದೆ, ನಾನು ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿತಾ ಇತ್ತು. ತುಂಬ ಹಳೇ ಒಂದು ಹೋಟ್ಲಿದೆ ರೆಕ್ಸ್ ಹೋಟ್ಲು, ಅಲ್ಲೋಗಿ ಅಣ್ಣ ನನ್ನ ಹತ್ರ ಇಷ್ಟು ದುಡ್ಡಿದೆ, ನನಗೇನು ಕೊಡ್ತೀಯ ಅಂದರೆ, ಕುತ್ಕೊಳ್ಳೋ, ಏನು ಬೇಕು ನಿನಗೆ, ಪರೋಟ ಇದೆ ಅಂದರೆ ಕೊಡೋಣ. ಕೊಟ್ಟ ಅವನು. ಹೊಟ್ಟೆ ತುಂಬ ತಿಂದೆ. ಅಲ್ಲಿಂದ ಇನ್ನೂ ದುಡ್ಡು ಖಾಲಿ ಆಗೋಯ್ತು, ಎಲ್ಲ ಖಾಲಿ ಆಗಿತ್ತು ಮೇಡಮ್. ಮತ್ತೆ ಬಂದು ನಾನು ಇನ್ನು ಮೆಜೆಸ್ಟಿಕ್ ಹೋಗ್ಬೇಕು. ಯಾರೋ ಹೇಳಿದ್ರು ಒಂದೇ ರೋಡ್ ನಡ್ಕೊಂಡು ಹೋಗ್ಬಿಡಪ್ಪ ಸಿಗ್ತೈತಿ ಅಂತ. ಅದುವರೆಗೆ ಮೆಜೆಸ್ಟಿಕ್ ನೋಡಿರಲಿಲ್ಲ ಮೇಡಮ್ ನಾವು. ಆಮೇಲೆ ಏನು ಮಾಡಿದೆ, ನಾನು 8:30ಗೆ ಐಲ್ಯಾಂಡ್ ಎಕ್ಸ್ಪ್ರೆಸ್ಸು, ಬೆಳಗ್ಗೆ ನಂದು 11-12 ಗಂಟೆಗೆ ಎಲ್ಲ ಆಗೋಗಿದೆ. ಮತ್ತು ಏನು ಮಾಡೋದು, ತಿಂಡಿ ತಿಂದು ಕಬ್ಬನ್ ಪಾರ್ಕಲ್ಲಿ ಮಲಗಿಬಿಟ್ಟೆ ಮೇಡಮ್. ನನಗೆ ಒಳ್ಳೆ ನಿದ್ರೆ ಬಂತು, ಯಾಕಂದರೆ ನಿದ್ದೆ ಇರಲಿಲ್ಲ. ಸಾಯಂಕಾಲ 4:30-5 ಗಂಟೆಗೆ ಚಳಿ ಆಯಿತಾ, ಎದ್ದು ನಡ್ಕೊಂಡೇ ಹೋದೆ. 6:30-7 ಗಂಟೆಗೆ ಅಲ್ಲಿ ರೈಲ್ವೆ ಸ್ಟೇಷನ್, ಅಲ್ಲಿ MCO ಅಂತ ಒಂದು ನಮ್ಮದು ಮಿಲಿಟ್ರಿ ಕಂಟ್ರೋಲ್ ಆಫೀಸ್ ಇದೆ, ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಹೇಳಿದರು. ನಾನು ರಿಪೋರ್ಟ್ ಮಾಡಿದೆ, ಈ ಥರ. ಇನ್ನೂ ಎಲ್ಲಪ್ಪ ಬರಲಿಲ್ಲ ಯಾರು ಅಂತಂದರು. ಗೊತ್ತಿಲ್ಲ ಸರ್, ನಾನು ಬಂದಿದ್ದೀನಿ ಅಂತ. ಅವರೆಲ್ಲ ನೋಡಿ ವಾರೆಂಟೆಲ್ಲ ಚೇಂಜ್ ಮಾಡಿ, ಅವಾಗ ರಿಸರ್ವೇಷನ್ ಏನೂ ಇಲ್ಲ ಮೇಡಮ್, ಈ ಗಾಡಿ ಬರುತ್ತೆ ಅಲ್ಲಿ ಕುತ್ಕೊಂಡು ಹೋಗೋಡಪ್ಪ ಅಂತಂದರು. ಸರಿ, ಒಂದು ಬ್ಯಾಗ್ ಇತ್ತು, ಒಂದು ಬ್ಯಾಗು ಇಟ್ಕೊಂಡು ನಾನು ಕೂತ್ಕೊಂಡೆ. ಈ ಮಧ್ಯದಲ್ಲಿ ಏನಾಯಿತು, ನನ್ನ ಸ್ನೇಹಿತ ಬಂದಿದ್ದ. ಅವನಿಗೆ ಹೇಳಿದೆ, ನೀನು 8 ಗಂಟೆ ಮೇಲ್ಗಡೆ ಹೋಗಿ ನಮ್ಮ ತಾಯಿಗೆ ಹೇಳು ಮಿಲ್ಟ್ರಿಗೆ ಹೋಗ್ಬಿಡವನೆ ಅಂತ, ಅಲ್ಲಿವರೆಗೂ ಹೇಳ್ಬೇಡ ಅಂತ. ಅವನೇನು ಮಾಡಿದ್ದಾನೆ, ಅಲ್ಲಿಂದ ಹೋಗಿ ಅವನು ನನ್ನ ಜೊತೆನೇ ಇದ್ದ. ತಿಂಡಿ ಎಲ್ಲ ತಿಂದ್ಬಿಟ್ಟು ಅವನು ಹೋಗಿ ಸ್ಟ್ರೈಟಾಗಿ ಹೇಳ್ಬಿಟ್ಟಿದ್ದಾನೆ, ಹಿಂಗೆ ಹೋಗ್ತಾ ಇದ್ದಾನೆ, ಇಷ್ಟೊತ್ತಿಗೆ ಗಾಡಿ ಇದೆಯಂತೆ, ಹಂಗೆ ಹಿಂಗೆ ಅಂತ. ಅಷ್ಟೊತ್ತು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ ಎಲ್ಲರೂ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟಿದ್ದಾರೆ ಮೇಡಮ್. ನಾನು ಗಾಡೀಲಿ ಕೂತಿದ್ದೀನಿ. ನಮಗೇನು ಸ್ಥಳ, ಅವಾಗ ಟಾಯ್ಲೆಟ್ ಪಕ್ಕದಲ್ಲೇ ಸ್ಥಳ ಇದ್ದಿದ್ದು. ಅಲ್ಲಿ ಕೂತ್ಕೊಂಡೆ, ನೋಡಿದೆ ಕಿಟಕಿಯಿಂದ ಎಲ್ಲ ಬಂದಿದ್ದಾರೆ. ನಾನು ಹೋಗಿ ಒಳಗಡೆ ಟಾಯ್ಲೆಟ್ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟೆ ಮೇಡಮ್. ಬಾಗಿಲು ಹಾಕ್ಕೊಂಡು ಟ್ರೈನ್ ಮೂವ್ ಆಗೋವರೆಗೂ ಬರಲಿಲ್ಲ ಮೇಡಮ್. ಟ್ರೈನ್ ಮೂವ್ ಆಯಿತು. ಮೂವ್ ಆದಮೇಲೆ ಅಲ್ಲಿಂದ ನೋಡಿದೆ, ನಮ್ಮ ತಾಯಿ ಅಲ್ಲಿ ಇಲ್ಲೇ ನೋಡ್ತಾರೆ, ನಮ್ಮ ಅಣ್ಣ ಓಡಾಡ್ತಾವನೆ. ಸೊ ನಾನೇನು ಮಾಡಿದೆ, ಇನ್ನು ಸಿಕ್ಕಾಕೊಂಡ್ರೆ ಬಿಡಲ್ಲ ಇವರು ಅಂತೇಳಿ ಟಾಯ್ಲೆಟ್ ಒಳಗೆ ಕೂತ್ಕೊಂಡು ಕಂಟೋನ್ಮೆಂಟ್ಗೆ ಫಸ್ಟ್ ಹಾಲ್ಟು, ಅದಾದಮೇಲೆ ಈಸ್ಟು, ಅಲ್ಲಿವರೆಗೂ ನಾನು ಹೊರಗಡೆನೇ ಬರಲಿಲ್ಲ. ಅದಾದಮೇಲೆ KR ಪುರಂ ಬಂತು ಟ್ರೈನು. ಆವಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆಗಲೂ ನೋಡಿದೆ ಯಾರನ್ನ ಇದ್ದಾರ ಅಂತ, ಯಾರೂ ಇರಲಿಲ್ಲ. ಮತ್ತೆ ಅಲ್ಲೇ ಕೂತ್ಕೊಂಡೆ. ಜೋಲಾರ್ಪೇಟೆಗೆ ಹೋದ್ಮೇಲೆ ಹೊರಗಡೆ ಬಂದೆ ಮೇಡಮ್. ಆ ಥರ ನನ್ನ ಹಿಸ್ಟ್ರಿ ಆಯಿತು. ಹೀಗೆ ವೆಲ್ಲಿಂಗ್ಟನ್ಗೆ ಹೋದೆ. ಅದನ್ನು ಕೊಯಮತ್ತೂರ್ಗೂ ಇಡಿಸಿದ್ರು. ಕೊಯಮತ್ತೂರಿಂದ ಅಲ್ಲಿಂದ ಮತ್ತೆ ಒಂದು ಟ್ರೈನ್ ಇರುತ್ತೆ, ಆ ಟ್ರೈನ್ಗೆ ಎತ್ತಿ ಕೂತ್ಕೊಂಡು ಊಟ ಗೀಟ ಏನೂ ಇರಲಿಲ್ಲ. ನಾನು ಒಂದು ಸೀಟ್ ಕೆಳಗಡೆನೆ ಮಲಗಿದ್ದೆ. ಅಲ್ಲಿ ಯಾರೋ ಟೂರಿಸ್ಟು ಹೊರಗಡೆ ದೇಶದವರು, ಅವ್ರೇನು ಮಾಡಿದ್ರು, ನನ್ನ ನೋಟಿಸ್ ಮಾಡಿದ್ರು. ಏನು ಹುಡುಗ ಏನು ತಿಂದಿಲ್ಲ, ಏನೂ ಮಾಡಿಲ್ಲ. ಅವರು ನನಗೆ 2 ವಡೆ ಕೊಟ್ಟರು ಮೇಡಮ್. ಆಮೇಲೆ ನೀರು,
ನಾನು ಒಡೆ ತಿನ್ಬಿಟ್ಟು ಹೋಗಿ ಅಲ್ಲೇ ನೀರು ಘಟ ಘಟ ಅಂತ ಕುಡಿದೆ. ಒಂಥರ ಸಮಾಧಾನ ಆಯಿತು. ಯಾಕಂದರೆ ನಾನು ಅಲ್ಲಿ ಊಟ ಮಾಡಿದ ಅಷ್ಟೇ, ಊಟ ಗೀಟ ಏನೂ ಇಲ್ಲ ಹೊಟ್ಟೆಗೆ. ಆ ನಂತರ ಏನಾಯಿತು, ನನಗೆ ನಮ್ಮ ಕುನ್ನೂರು ರೈಲ್ವೆ ಸ್ಟೇಷನ್, ಅದಾದಮೇಲೆ ವೆಲ್ಲಿಂಗ್ಟನ್ ರೈಲ್ವೆ ಸ್ಟೇಷನ್, ಚಿಕ್ಕ ಗಾಡಿ, ಆ ಗಾಡೀಲಿ ಕೂತ್ಕೊಂಡು ಇಳಿಸಿ ನಮಗೇನೋ ಒಂದು ದೊಡ್ಡ ಸಂತೋಷ. ಅಲ್ಲೆಲ್ಲ ನಿಂತಿದ್ರು ದೊಡ್ಡ ದೊಡ್ಡ ಮೀಸೆ ಗೀಸೆ ಇಟ್ಕೊಂಡು. ಅವಾಗ ನನಗೆ ಎಲ್ಲ ಭಾಷೆ ಬರೋದು ಮೇಡಮ್. ನಾನು ಬೆಂಗಳೂರು ಆಗಿದ್ದರಿಂದ ನಾನು ತಮಿಳು, ತೆಲುಗು, ಮಲಯಾಳಂ ಎಲ್ಲ ಫ್ರೆಂಡ್ಸ್ ಇರೋರಲ್ಲ, ಭಾಷೆ ಕಲ್ತಿದ್ದೀನಿ ನಾನು. ಅದರಿಂದ ನಂಗೆ ತುಂಬ ಉಪಯೋಗ ಆಯಿತು. ಅವ್ರು ಬಂದು ಕರ್ಕೊಂಡೋಗಿ ನನಗೆ ಸೆಂಟ್ರಿಗೆ ಬಿಟ್ಟರು ಮೇಡಮ್. ಸೆಂಟ್ರಿಗೆ ಬಿಟ್ಮೇಲೆ ನಾನು ಹೇಳೋದು, ಸರ್ ಊಟ ಗಿಟ್ಟ ಎಲ್ಲಿ ಸಿಗುತ್ತೆ, ಹೊಟ್ಟೆ ಇದು ಊಟ ಎಲ್ಲಿ ಅವತ್ತು ಒಂದು ಬಡಾಖಾನ ಪ್ರೋಗ್ರಾಮ್ ಆಗಿದೆ. ನಂಗೆ ಗೊತ್ತಿಲ್ಲ ಏನು ಬಡಾಖಾನ ಇದು ಅಂತ. ಅಲ್ಲಿ ಹೋದಾಗ ಅಲ್ಲಿ CHM ಇದ್ರು, ದೊಡ್ಡ ಮೀಸೆ, ಸುಮಾರು ಅಡಿ ಆಯ್ತು. ಆ ಕಾಲದಲ್ಲಿ ತುಂಬ ದೊಡ್ಡ ದೊಡ್ಡ ಮೀಸೆ. ಹೌದು ಮೇಡಮ್. ಯಾರಡ ಅಂದ, ಸರ್ ಬೆಂಗಳೂರು ಸರ್. ಬೆಂಗಳೂರು ಎಲ್ಲ ಖಾಲಿ ಮಾಡಿದ್ದು. ದೊಡ್ಡ TMB ಗಾಡಿ, ಅದು ಗಾಡೀಲಿ ಫುಲ್ ಸೌದೆ ಇತ್ತು ಮೇಡಮ್. ಎಲ್ಲ ಎತ್ತು ಬಿಸಾಕೊಂಡೆ. ನಾನೇ ಎತ್ತಿ ಬಿಸಾಕ್ಬಿಟ್ಟೆ. ಅವನಿಗೆ ತುಂಬಾ ಸಂತೋಷ. ಇಲ್ಲ ಮೇಡಮ್, ಹೋಗಿ ರಿಪೋರ್ಟ್ ಮಾಡಿದ ದಿವಸನೇ ನನಗೆ ಶುರು ಆಗಿದ್ದು. ಎಲ್ಲ ಖಾಲಿ ಮಾಡು, ಆಮೇಲೆ ಊಟ ಕೊಡೋದು ನಿನಗೆ ಅಂದ್ರು. ಓಕೆ ಸರ್ ಅಂತ ಅವ್ನು ಹೇಳ್ಬಿಟ್ಟು ಹೋಗಿ ಬರೋಷ್ಟೊಳು ನಾನು ಎಲ್ಲ ಎತ್ತಿ ಬಿಸಾಕ್ಬಿಟ್ಟಿದ್ದೀನಿ ಮೇಡಮ್. ಅವನಿಗೆ ಆಶ್ಚರ್ಯ ಆಗೋಯ್ತು. ಇಷ್ಟು ಬೇಗ ಮಾಡ್ಬಿಟ್ಟ ನೀನು, ವೆರಿ ಗುಡ್, ನೀನು ತುಂಬಾ ಮುಂದುವರಿತ್ಯಾ ಮಿಲಿಟರಿಯಲ್ಲಿ ಜೀವನದಲ್ಲಿ. ಇದೇ ತರ ಇದ್ರೆ ಸೋಂಬೇರಿತೆ ನಮ್ಮ ಮಗಳ, ಹಿಂಗೆ ಕೆಲಸ ಮಾಡ್ಬೇಕು ನೀವು ಅಂತ. ಆವಾಗಲೇ ಪುಣ್ಯದ ಮುಂದೆ ಒಂದು ಆಶೀರ್ವಾದ ಸಿಕ್ತು. ಆಮೇಲೆ ಈಗ ಬಡಾಖಾನ ಅಂತಂದ್ರು, ನನಗೆ ಪ್ಲೇಟಲ್ಲಿ ಬಿರಿಯಾನಿ ಹಾಕಿದ್ದಾರೆ, ಮಟನ್ ಹಾಕಿದ್ದಾರೆ, ಹಪ್ಪಳ ಇದೆ, ಪಾಯಸ ಇದೆ, ಮೊಟ್ಟೆ ಇದೆ, ಎಲ್ಲ ಕೊಟ್ಟು ನೋಡಿಲ್ಲ ಮೇಡಮ್. ಒಂದು 4 ಕಂಬಳಿ ಕೊಟ್ಟರು. ಆಮೇಲೆ ಈ ಡ್ರೆಸ್ ಎಲ್ಲ ಬಿಚ್ಚಾಕಿ ಕಟಿಂಗ್ ಮಾಡಿಸ್ಬಿಟ್ರು. ಒಂದು ಮಸರಿ ಡ್ರೆಸ್ ಅಂತ ಇದೆ, ಮಿಲಿಟರಿ ಫುಲ್ ಮೆಸ್ಟಿನ್ ಕಟ್ ಮಾಡಿಬಿಟ್ರು. ನಾನಿನ್ನು ಹೆಂಗನ ಮಾಡಪ್ಪ, ನಾನು ಮಿಲಿಟ್ರಿಗೆ ಹೋಗ್ಬೇಕು, ನಾನು ಇಲ್ಲಿರಬೇಕು ಅಂತ. ಆಮೇಲೆ ಏನಾಯಿತು, ಸರಿ ಅಂತ ಮಾಡಿ ಈಗ ರೆಸ್ಟ್ ಮಾಡು, ನಾಳೆ ಬೆಳಗ್ಗೆ ಬರಬೇಕು ಅಂತ. ಅದು ಯಾವುದೋ ರೂಮ್ ಇತ್ತು ಮೇಡಮ್, ಅಲ್ಲಿ ಮಲಗಿಸಿದ್ರು. 4-5 ಕಂಬಳಿ ಕೊಟ್ಟಿದ್ರು. ಊಟಿ ಕ್ಲೈಮೇಟು, ಚಳಿ, ಚೆನ್ನಾಗಿ ನಿದ್ರೆ ಮಾಡೋ. ಬೆಳಗ್ಗೆ 4 ಗಂಟೆಗೆ ಎದ್ದಿವಿ. 4 ಗಂಟೆಗೆ ಎದ್ದಾಗ ಅವರು ಹೋಗಿ ಅಲ್ಲಿ ಟೀ ಕುಡ್ಕೊಂಬನ್ನಿ ಅಂತ ಅಲ್ಲಿ ಹೋದ್ವಿ. ನೀರು ಮುಟ್ಟಿದ್ರೆ 5 ಥರ ನೀರು, ಅದರಲ್ಲೇ ಮಕ್ಕ ತೊಳೆದು. ಅವಾಗ ಶೇವಿಂಗ್ ಏನೆಲ್ಲ ಮಕ್ಕಳು, ನಾವು ಶೇವಿಂಗ್ ಏನೂ ಇಲ್ಲ. ಊಟ ಮಾಡಿದ್ವಿ, ಮತ್ತೆ ಟೀ ಕುಡಿದ್ವಿ. ಟೀ ಕುಡ್ಕೊಂಡು ಮತ್ತೆ ಅವ್ರು ಹೇಳಿದ್ರು, ನೀನು ಏನು ಕೆಲಸ ಮಾಡಬೇಡ, ಇಲ್ಲಿ ಅಡುಗೆ ಮನೆಗೆ ಸಹಾಯ ಮಾಡಬೇಕು ಅಂತ. ಅವ್ರು ಮಾಡ್ತೀನಿ ಸರ್ ಅಂದ. ಹಂಗೆ ಮಿಲಿಟರಿಯಲ್ಲಿ ಸೇರಿದಾಗ ಹೊಟ್ಟೆ ತುಂಬ ಹೌದು. ಆಮೇಲೆ ಒಳ್ಳೊಳ್ಳೆ ಟೇಸ್ಟ್ ಫುಡ್ ನೋಡಿದ್ವಿ. ಮತ್ತೆ ಅಲ್ಲಿ ಎಲ್ಲರೂ ಬಂದು ಸೇರೋವರೆಗೂ 1 ವಾರ ಆಗುತ್ತೆ, 1 ವಾರ 15 ದಿವಸ ಆಗುತ್ತೆ. ನಾವು ಇದೇ ಟ್ರೈನಿಂಗ್ ಶುರು ಆಗಲ್ಲ. ಇಲ್ಲ ಮೇಡಮ್, ಇದೇ ಕೆಲಸಗಳೇ ಅವ್ರು ಮಾಡೋದು. ಆಮೇಲೆ CHM ಬಂದು, CHM ಬಂದರೆ ನೆಕ್ಸ್ಟ್ ಡೇ ವಾರ್ ಮೆಮೋರಿಯಲ್ ಪೆರೇಡ್ ಅಂತ ನಡೀತಾ ಇತ್ತು ಮೇಡಮ್. ನಮ್ಗೆ ಗೊತ್ತಿಲ್ಲ, ಅಲ್ಲಿ ಕಳಿಸಿ ಹುಡುಗನ್ನ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ನನಗೆ ಅಲ್ಲಿ ಕಳಿಸಿದ್ರು ಮೇಡಮ್. ಅಲ್ಲೂ ಹುಲ್ಲು ಗಿಲ್ಲು ಎಲ್ಲ ಬೆಳೆದಿತ್ತು, ಅದು ಕಟ್ ಮಾಡಬೇಕು. ಅವಾಗ ನಾವು ಚೆನ್ಕೇಲ್ ಮಾಡಿ ಅಭ್ಯಾಸ. ಅಲ್ಲಿ ಶವಲ್ ಅಂತ ಇಷ್ಟು ಕೊಟ್ಬಿಟ್ಟವ್ರೆ. ಹೆಂಗ್ ಮಾಡೋದು, ಹೆಂಗೋ ಅವ್ರು ಹೇಳ್ದಂಗೆ, ಸರ್ ನನಗೆ ಚೆನ್ಕೆ ಕೊಡಿ ಸರ್, ಇದೆಲ್ಲ ಆಗಲ್ಲ ಅಂದ. ಆ ಮನುಷ್ಯನ ಇವನು ಇಷ್ಟೊಂದು ಇದಾಗಿ ಕೇಳ್ತಾನಲ್ಲ, ಚೆನ್ಕೆ ತಂದು ಕೊಟ್ಟ. ಎಲ್ಲಿಯವನು ನೀನು ಅಂದ. ಸರ್ ನಾನು ಬೆಂಗಳೂರು ಕರ್ನಾಟಕ ಸರ್. ಅವರು ಬಡಗಾಸ್, ಅವರು ಸ್ವಲ್ಪ ಕನ್ನಡ ಸ್ವಲ್ಪ ಇದು ಮಾತಾಡೋರು. ಸೊ ನಮ್ಗೊಂಥರ ಖುಷಿ ಆಗೋದು. ಅಲ್ಲಿ ಕೆಲಸ ಮಾಡಿದಾಗ ತುಂಬ ಖುಷಿ ಪಟ್ಟರು ಅದೆಲ್ಲ ಮಾಡಿದ್ಕೆ. ಮತ್ತು ನನಗೆ ಪರ್ಮನೆಂಟಾಗಿ ವಾರ್ ಮೆಮೋರಿಯಲ್ ಮೇಂಟೆನೆನ್ಸ್ ಅಂತ 1 ವಾರ ದಿವಸ ಅಲ್ಲೇ ಕೆಲಸ ಮಾಡಿ ಅಲ್ಲಿ ಕಳಿಸ್ಕೊಟ್ರು ನನಗೆ. ಹಂಗಾಗಿ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. 35 ಜನ ಬರ್ತಾರೆ ಮೇಡಮ್, ಪ್ಲಟೂನ್ ಅಂತ. ಅದಕ್ಕೆ ಅದರಲ್ಲಿ 3 ಸೆಕ್ಷನು, ಒಂದು ಹೆಡ್ ಕ್ವಾರ್ಟರ್ ಅಂತ ಮಾಡ್ತಾರೆ. ನನಗೆ ಪ್ಲಟೂನ್ ಅಂತ ಮಾಡಿದ್ರು. 35 ಜನ ಸೇರಿದ್ರು. ನನ್ನನ್ನೇ ಪ್ಲಟೂನ್ ಸೀನಿಯರ್ ಆಗಿ ಮಾಡಿದ್ರು. ಯಾಕೆ ಅಂದರೆ ಅಡ್ವಾಂಟೇಜು, ನನಗೆ ತೆಲುಗು ಬರೋದು, ಭಾಷೆ ಎಲ್ಲ ಬರೋದು, ನಮ್ಮನೆ ಮಾತು ಕನ್ನಡ. ಸೊ ಪ್ಲಟೂನ್ ಎಲ್ಲರನ್ನೂ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದೆ ಮೇಡಮ್. ಅಲ್ಲಿ ನಾವು 3:30ಗೆಲ್ಲ ಎದ್ಬಿಡ್ಬೇಕು ಮೇಡಮ್. ಬೆಳಗ್ಗೆ 3:30ಗೆಲ್ಲ ಒಂದು ವಿಷಲ್ ಆಗೋದು, ಎದ್ಬಿಟ್ಟು ನಮ್ಮ ಸ್ವಂತ ಕೆಲಸ ಮುಗಿಸಿ ರೆಡಿ ಆಗಿರಬೇಕು 3:45ಗೆ. ಅವಾಗ ಪ್ಲಟೂನ್ ಅವಲ್ದಾರ್ ಬರೋರು ಮೇಡಮ್. ಅವ್ರು ಬಂದು ಫಾಲೋಇನ್ ಮಾಡಿ ನಮಗೆ ಅವತ್ತಿನ ಕೆಲಸ ಎಲ್ಲ ಡಿಟೇಲ್ ಮಾಡಿ, ನೆಕ್ಸ್ಟ್ ಟ್ರೈನಿಂಗ್ ಏನೆಲ್ಲ ಇರುತ್ತೆ ಅಂತೇಳಿ ಡಿಟೇಲ್ ಮಾಡಿಬಿಟ್ಟು ಹೋಗ್ತಾಯಿದ್ರು. ನಾವೇನು ಮಾಡಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ವೆಪನ್ಸ್ ತೆಗಿಬೇಕು, ವೆಪನ್ ತರಬೇಕು, ಅದು ತೊಗೊಂಡೋಗಿ ಇಡಬೇಕು, ಮತ್ತು ನೆಕ್ಸ್ಟ್ ಪೀರಿಯಡ್ಗೆಲ್ಲ ರೆಡಿ ಆಗಬೇಕು, ಡ್ರಿಲ್ ಪೀರಿಯಡ್ ರೆಡಿ ಆಗಬೇಕು. ಈ ಥರ ರೊಟೀನ್ ಕೆಲಸ ಮಾಡಿಕೊಂಡು ನನ್ನ ಟ್ರೈನಿಂಗಲ್ಲ ಬೆಸ್ಟ್ ಕ್ಯಾಡೆಟ್ ಅಂತ ನನಗೆ ಒಂದು ಪ್ರೈಸು ಬಂತು ಮೇಡಮ್. ಇಲ್ಲಿ ಮನೆ ಬಿಟ್ಟು ಹೋಗಿದ್ರಲ್ಲ, ಅದು ಕತೆ ಅದು ಹೇಳ್ತೀನಿ ಮೇಡಮ್.
ನಾನು ನನ್ನ ಸ್ನೇಹಿತ ಹೋಗಿ ಹೇಳ್ಬಿಟ್ಟಿದ್ದೆ ಮೇಡಮ್. ಆಮೇಲೆ ನನಗೆ ಪೋಸ್ಟ್ ಕಾರ್ಡ್ ತಂದು ಕೊಟ್ಟರು. ನಾನು ಬರೆಯೋಣ ಅಂತ ತೊಗೊಂಡೆ. ಇನ್ನು ಬರೆದು ನಾನು ಹೋಗಿ ಅಡ್ರೆಸ್ ಗೊತ್ತಾಗಿ ಮತ್ತೆ ಬಂದು ನಾನು ಕರ್ಕೊಂಡು ಹೋಗ್ಬಿಟ್ರೆ ನಾನು ಏನು ಮಾಡೋದು ಅಂಥೇಳಿ ಬರೀಲಿಲ್ಲ ಮೇಡಮ್. 6 ತಿಂಗಳಾದ್ಮೇಲೆ ನನಗೆ ಮನಸ್ಸು ತಡೀಲಿಲ್ಲ. ನಾನು ಬರೆದೆ, ಅಮ್ಮ ಈ ಥರ ನಾನು ಬಂದಿದ್ದೀನಿ, ದಯವಿಟ್ಟು ಏನು ತಿಳ್ಕೊಬೇಡ, ದಯವಿಟ್ಟು ನಾನು ವಾಪಸ್ ಕರಿಬೇಡಿ, ಈ ಲೆಟ್ರ್ ನಿಮ್ಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ನಾನು ಏನು ಮಾಡ್ತಾ ಇದ್ದೆ, ಸಂಬಳದಲ್ಲಿ ಅಲಾಟ್ಮೆಂಟ್ ಮಾಡಿಸಿದೆ ಮೇಡಮ್, ನಮ್ಮ ತಾಯಿಗೆ ಅವರಿಗೆ. ಅವಾಗಲೇ ಹೌದು ಮೇಡಮ್, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ, ನಮ್ಮ ತಾಯಿಗೆ ಎಲ್ರಿಗೂ ದುಡ್ಡು ಬರೋದು. ಆಮೇಲೆ ಈ ಥರ ದುಡ್ಡು ಬರ್ತಾ ಇದೆ, ಅದೆಲ್ಲ ನಿಂತೋಗ್ಬಿಡುತ್ತೆ, ನಾನು ಕರಿಬೇಡಿ. ಆಮೇಲೆ ತಗೊಂಡಿದ್ದೆಲ್ಲ ವಾಪಸ್ ಕೊಡ್ಬೇಕಾಗುತ್ತೆ, ಇದೆಲ್ಲ ವಾಪಸ್ ಕೊಡ್ಬೇಕಾಗುತ್ತೆ. ಆ ಥರ ಹೇಳ್ತಾರೆ. ಇಲ್ಲಿ ಯಾರೋ ಓಡೋಗಿದ್ರಂತೆ, ಅವ್ರದ್ದೆಲ್ಲ ದುಡ್ಡೆಲ್ಲ ವಾಪಸ್ ತಗೊಂಡಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಮನೆಗೆ ಬರ್ತಾರೆ, ಅದೆಲ್ಲ ಅವಮಾನ ಬೇಡ ಅಂತ ನಾನು ಹೇಳಿದೆ ಮೇಡಮ್. ಆಮೇಲೆ ಏನೇನು ಮೇಡಮ್, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ, ವೆಲ್ಲಿಂಗ್ಟನ್ಗೆ ಬಂದ್ಬಿಟ್ಟಿದ್ದಾರೆ ಮೇಡಮ್. ಪತ್ರ ನೋಡಿದ ತಕ್ಷಣ ಬಂದ್ಬಿಟ್ರು ಮೇಡಮ್. ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ ಅವತ್ತು. ಬೈನೆಟ್ ಟ್ರೈನಿಂಗ್ ನಡೀತಾ ಇತ್ತು. ಬೈನೆಟ್ ಟ್ರೈನಿಂಗಲ್ಲಿ ತುಂಬ ಜೋಶ್, ಫೇಸ್ ಟು ಫೇಸ್ ಯುದ್ಧ ಮಾಡೋದು. ಸೊ ಹಿಂಗಿರ್ಬೇಕಾದ್ರೆ ಏನಾಯಿತು, ಅದು ಟ್ರೈನಿಂಗ್ ಮಾಡ್ತಾ ಇದ್ವಿ. ಟ್ರೈನಿಂಗ್ ಮುಗಿದ ಮೇಲೆ ನನ್ನ ಇನ್ಸ್ಟ್ರಕ್ಟ್ರು ಕರೆದ್ರು. ಆಮೇಲೆ ನನಗೆ ಇನ್ಫಾರ್ಮೇಷನ್ ಸಿಕ್ತು, ಈ ಥರ ಬಂದಿದ್ದಾರೆ ಅಂತ. ಇದೇನಾಗಿದೆ ಅಂದರೆ, ನಮ್ಮ ಅಣ್ಣ BL ಇದ್ರು ಮೇಡಮ್, ಅಲ್ಲಿ ಕ್ಯಾಪಿಟಲ್ ಪ್ರಫುಲ್ಲ ಅಂತಿದ್ರು. ಅವ್ರ ಕೋರ್ಸ್ ಮೇಟು ಕರ್ನಲ್ ಶಾಸ್ತ್ರಿ ಅಂತ, ಅವರು ನಮ್ಮ ಸೆಂಟ್ರಲ್ ಕಮಾಂಡೆಂಟ್. ಅವ್ರಿಗೇನು ಹೇಳಿದ್ದಾರೆ, ಇವರು ಪ್ರಫುಲ್ ಹೇಳಿದ್ದಾರೆ ಈ ಥರ ಬಂದ್ಬಿಟ್ಟಿದ್ದಾನೆ, ಅವ್ರಿಗೆ ಇಷ್ಟ ಇಲ್ಲ ಅಂತೆ, ನೋಡಪ್ಪ ಸ್ವಲ್ಪ ಹಂಗೆ ಹಿಂಗೆ ಅಂತ. ಸೊ ನಮ್ಮ ಅಣ್ಣನಿಗೆ ಹೇಳಿದ್ದಾರೆ, ನಾನೆಲ್ಲ ಮಾತಾಡಿದ್ದೀನಿ, ಹೋಗಿ ಕರ್ಕೊಂಬಂದ್ಬಿಡಿ ಅಂತ. ನನಗೆ ಕಾಲ್ ಮಾಡಿದ್ರು. ನಾನು ಕಾಲ್ ಮಾಡಿದ್ರೆ, ನೀನು ಕಮಾಂಡೆಂಟ್ ನೋಡ್ಬೇಕಂತೆ. ಸರಿ, 2-3 ಮೆಸೇಜ್ ಬಂದ್ಬಿಡ್ತು. ಯಾಕಂದರೆ ಹೈಯರ್ ಅಥಾರಿಟಿ ಹೇಳಿದ ಮೇಲೆ ಯಾರೂ ಇದು ಮಾಡಲ್ಲ ಮೇಡಮ್. ಎಲ್ಲ ನನ್ನ ಕರೆದ್ರು, ಓಡೋದೆ ನಾನು. ಮೊದಲನೇ ಸಲ ಆಫೀಸರು, ಕಮಾಂಡಿಂಗ್ ಆಫೀಸರ್ ಕೂತಿರೋ ಜಾಗ ನೋಡಿದ್ರು ನನ್ನ ಮೊದಲನೇ ಸಲ ಮೇಡಮ್. ತಾಯಿ, ತಂದೆ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡೆ, ಇವ್ರು ನನ್ನ ಕರ್ಕೊಂಡು ಹೋಗೋದು ಅಂತ. ತಕ್ಷಣ ನಾನು ಕೇಳಿದ್ರು, ಆರ್ ಯು ರೆಡಿ ಟು ಗೋ ಅಂತಂದ್ರು. ನೋ ಸರ್ ಅದೇ ನಾನು, ನೋ ಸಾರಿ ಸರ್. ನಾನು ಹೇಳಿದೆ, ನೀವು ರೈಫಲ್ ತಗೊಂಡು ನಾನು ಶೂಟ್ ಮಾಡಿಬಿಡಿ, ನಾನು ಇಲ್ಲೇ ಸುತ್ತೋಗ್ತೀನಿ, ನಾನು ಮನೆಗೆ ಹೋಗಲ್ಲ. ನಮ್ಮ ತಾಯಿಗೆ, ತಂದೆಗೆ ತುಂಬ ದುಃಖ ಬಂದ್ಬಿಡ್ತು. ನಾವೇನು ಆ ಥರ ಕಷ್ಟ ಕೊಟ್ಟಿದ್ದೀವಪ್ಪ, ನೀನು ಹಿಂಗೆ ಹೇಳ್ತಾ ಇದೀಯಾ, ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಅಣ್ಣನಿಗೆ ನಾನು ಹೇಳಿದೆ, ಅಣ್ಣ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ, ನೀನು BL ಕಂಪ್ನಿಯಲ್ಲಿ ಇದೆಯಾ, ಚಿಕ್ಕಣ್ಣ ITI ಕಂಪ್ನಿಯಲ್ಲಿ ಇದ್ದಾನೆ, ನಾನು ಮನೇಲಿ ಇದ್ಕೊಂಡು ನಾನೇನು ಮಾಡಬೇಕು, ನಂದು ಏನೋ ಜೀವನ, ನಂಗೆ ತುಂಬ ಇಂಟ್ರೆಸ್ಟು, ದಯವಿಟ್ಟು ಅದನ್ನು ತಪ್ಪು ಕೆಲಸ ಮಾಡಬೇಡ ಅಂತ ನಾನು ಹೊತ್ಬಿಟ್ಟೆ. ಅದಾದಮೇಲೆ ನಾನು ನಮ್ಮ ತಾಯಿಗೆ ಹೇಳಿದೆ, ಇಲ್ಲಿ ತುಂಬ ಚೆನ್ನಾಗಿ ಊಟ ಇದೆ, ನನಗೆ ತುಂಬ ಇಂಟ್ರೆಸ್ಟು, ಕೆಲಸ ಮಾಡಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು. ಅಲ್ಲಿ ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ಈಗ ಅಣ್ಣನೂ ಇರ್ತಾನೆ, ಇವಾಗ ನಾನು ಅಲ್ಲಿ ಬಂದು ಸೋತೋದ್ರೆ ಏನು ಮಾಡ್ತೀಯ, ನಾನು ಇಲ್ಲಿ ಸತ್ತರೆ ನನ್ನ ಮೇಲೆ ಒಂದು ಧ್ವಜ ಹಾಕ್ತಾರೆ, ಒಬ್ಬ ಸೋಲ್ಜರ್ ಸತ್ತ ಅಂತ. ಅಲ್ಲಿ ಸತ್ತರೆ ಬರೀ ಪಂಚೆ ಓದಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನನಗೆ ತುಂಬ ಇಷ್ಟ ಇದು, ಸತ್ತರೆ ನಾನು ಇಲ್ಲೇ ಸಾಯಬೇಕು, ನನ್ನ ನೀವು ದಯವಿಟ್ಟು ಕರಿಬೇಡಿ. ಆಮೇಲೆ ಏನೋ ದೇವ್ರದೆಯೇ, ಅಲ್ಲಿ ನಮ್ಮ ನೆಂಟ್ರಿದ್ರು ಮೇಡಮ್, ಅವ್ರ ಮನೇಲಿದ್ರು, ಒಂದು ದಿವಸ ಕರ್ಕೊಂಡು ಹೋದ್ರು, ಅಲ್ಲಿಗೆ ಪಾಸ್ ತೊಗೋಬೇಕು ಮೇಡಮ್. ನಾನು ಹೇಳಿದೆ, ನನಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಾಕು, ಅಲ್ಲಿ ಮನೇಲಿ ಮಾಡ್ಕೊಳ್ಳಲ್ಲ, ನಾನು ಬಂದ್ಬಿಡ್ತೀನಿ ಹೇಳಿದೆ, ಬೆಳಗ್ಗೆ ಹೋಗಿ ಬಂದ್ಬಿಡ್ತೀನಿ. ನಾನೇನು ಮಾಡಿದೆ, ಊಟಿಗೆ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ಮೇಡಮ್. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೆಂಟ್ರ ಮನೆಗೆ ತಿಂಡಿ ಎಲ್ಲ ತಿಂದರು. ಆಮೇಲೆ ನಾನೇನು ಮಾಡಿದೆ, ಯಾರಿಗೂ ಹೇಳ್ದೆ, ಮತ್ತೆ ಓಡೋನು ಊಟ. ಅಲ್ಲಿಂದ ಹೊರಗಡೆ ಬಂದು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಸೆಂಟ್ರಲ್ಲಿ ಇಳಿದ್ಬಿಟ್ಟು ಮತ್ತೆ ಹೋಗ್ಬಿಟ್ಟೆ. ನಾನು 4 ಗಂಟೆಗೆಲ್ಲ ಒಳಗಡೆ ಹೋಗ್ಬಿಟ್ಟೆ. ನಿನಗೆ ನಾಳೆವರೆಗೂ ಕೊಟ್ಟಿದ್ದಲ್ಲಪ್ಪ, ಇಷ್ಟು ಬೇಗ ಯಾಕೆ ಬಂದಿದ್ಯಾ ಅಂತ. ಇಲ್ಲ ಸರ್, ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಏನು ಮಾಡಲಿ ಸರ್, ನನಗೆ ಇಷ್ಟ ಇಲ್ಲ ಅಂತ ಬಂದ್ಬಿಟ್ಟೆ ಮೇಡಮ್. ಶ್ರೋತೃಗಳೇ, ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಮುಂದಿನ ಶುಕ್ರವಾರ ಇದೇ ಹೊತ್ತಿಗೆ ಕೇಳೋಣ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.